ಓದು ಜೀವನವನ್ನು ಹೇಗೆ ಬದಲಾಯಿಸುತ್ತದೆ? ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಜ್ಞಾನದ್ವಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋ ಸಾಮಾನ್ಯ ವಿಡಿಯೋ ಅಲ್ಲ. ಈ ವಿಡಿಯೋ ನಿಮ್ಮ ಜೀವನದ ಥಿಂಕಿಂಗ್ ಅನ್ನು ಚೇಂಜ್ ಮಾಡಬಹುದು. ಜೀವನದಲ್ಲಿ ಎಲ್ಲರೂ ಸಕ್ಸಸ್ ಬೇಕೆಂದುಕೊಳ್ಳುತ್ತಾರೆ. ಒಳ್ಳೆ ಜಾಬ್, ಹಣ, ರೆಸ್ಪೆಕ್ಟ್, ಹ್ಯಾಪಿ ಲೈಫ್ ಇವೆಲ್ಲ ಬೇಕೆಂದರೆ ಒಂದು ಪವರ್ಫುಲ್ ವೆಪನ್ ಬೇಕು. ಅದು ಏನು ಗೊತ್ತಾ? ಓದು ಮತ್ತು ಜ್ಞಾನ. ಹೌದು ಸ್ನೇಹಿತರೆ, ಇಂದು ಜಗತ್ತಿನಲ್ಲಿ ಯಶಸ್ಸು ಪಡೆದಿರುವ ಪ್ರತಿಯೊಬ್ಬ ಮಹಾನ್ ವ್ಯಕ್ತಿಯ ಹಿಂದೆಯೂ ಒಂದು ಕಾಮನ್ ಸೀಕ್ರೆಟ್ ಇದೆ. ಅವರು ಓದನ್ನು ಎಂದೂ ಬಿಡಲಿಲ್ಲ. ಇಂದು ನಾವು ಓದಿನ ಮಹತ್ವ, ಮಹಾನ್ ವ್ಯಕ್ತಿಗಳ ಮಾತುಗಳು, ಸ್ಟೂಡೆಂಟ್ಸ್ ಮಾಡುತ್ತಿರುವ ತಪ್ಪುಗಳು, ಸಕ್ಸಸ್ ಹ್ಯಾಬಿಟ್ಸ್, ಮೋಟಿವೇಶನ್, ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. ಹಾಗಾದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಓದು ಯಾಕೆ ಮುಖ್ಯ? ಸ್ನೇಹಿತರೆ, ಒಬ್ಬ ಬಡ ವಿದ್ಯಾರ್ಥಿ ಮತ್ತು ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿಯ ನಡುವಿನ ಬಿಗ್ಗೆಸ್ಟ್ ಡಿಫರೆನ್ಸ್ ಏನು ಗೊತ್ತಾ? ಅದುವೇ ನಾಲೆಜ್. ಹಣ ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು, ಆದರೆ ಜ್ಞಾನವನ್ನು ಕಳೆದುಕೊಂಡರೆ ಜೀವನವೇ ಕಷ್ಟವಾಗುತ್ತದೆ. ಒಂದು ಪುಸ್ತಕ ನಿಮ್ಮ ಫ್ಯೂಚರ್ ಅನ್ನು ಚೇಂಜ್ ಮಾಡಬಹುದು. ಒಂದು ಐಡಿಯಾ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಇಂದು ಹಲವರು ಮೊಬೈಲ್ನಲ್ಲಿ ರೀಲ್ಸ್ ನೋಡುತ್ತಾ ಸಮಯ ವೇಸ್ಟ್ ಮಾಡುತ್ತಾರೆ. 5 ನಿಮಿಷ ವಿಡಿಯೋ ನೋಡೋಕೆ ಈಸಿ ಅನಿಸುತ್ತದೆ, ಆದರೆ ಅದೇ 10 ಪೇಜ್ ಓದೋಕೆ ಬೋರ್ ಅನಿಸುತ್ತದೆ. ಆದರೆ ನೆನಪಿಡಿ, ಈಸಿ ಥಿಂಗ್ಸ್ ಮೇಕ್ ಲೈಫ್ ಹಾರ್ಡ್, ಹಾರ್ಡ್ ಥಿಂಗ್ಸ್ ಮೇಕ್ ಲೈಫ್ ಈಸಿ. ಈಗ ಕಷ್ಟಪಟ್ಟು ಓದಿದರೆ ಫ್ಯೂಚರ್ ಈಸಿ ಆಗುತ್ತದೆ. ಡಾಕ್ಟರ್ APJ ಅಬ್ದುಲ್ ಕಲಾಂ. ಸ್ನೇಹಿತರೆ, ಅಬ್ದುಲ್ ಕಲಾಂ ಅವರು ಬಡ ಕುಟುಂಬದಲ್ಲಿ ಹುಟ್ಟಿದ್ದರು. ಚಿಕ್ಕ ವಯಸ್ಸಿನಲ್ಲಿ ನ್ಯೂಸ್ ಪೇಪರ್ ಮಾರುತ್ತಿದ್ದರು. ಆದರೆ ಅವರಿಗೆ ಒಂದು ದೊಡ್ಡ ಡ್ರೀಮ್ ಇತ್ತು. ಭಾರತಕ್ಕಾಗಿ ಏನಾದರೂ ಸಾಧಿಸಬೇಕು. ಅವರು ದಿನಕ್ಕೆ ಗಂಟೆಗಟ್ಟಲೆ ಕಾಲ ಓದುತ್ತಿದ್ದರು. ಸೈನ್ಸ್ ಬುಕ್ ಓದುತ್ತಿದ್ದರು. ಹೊಸ ವಿಷಯಗಳನ್ನು ಕಲಿಯುತ್ತಿದ್ದರು. ಆ ಹಾರ್ಡ್ ವರ್ಕ್ ಕಾರಣದಿಂದಲೇ ಅವರು ಭಾರತದ ಮಿಸೈಲ್ ಮ್ಯಾನ್ ಆದರು. ಅವರು ಹೇಳಿದ ಒಂದು ಪವರ್ಫುಲ್ ಲೈನ್, ಡ್ರೀಮ್ ಡ್ರೀಮ್ ಡ್ರೀಮ್, ಡ್ರೀಮ್ಸ್ ಟ್ರಾನ್ಸ್ಫರ್ ಇಂಟು ಥಾಟ್ಸ್ ಆ್ಯಂಡ್ ಥಾಟ್ಸ್ ರಿಸಲ್ಟ್ ಇನ್ ಆ್ಯಕ್ಷನ್. ಕನಸು ನೋಡಿ, ಆ ಕನಸಿಗಾಗಿ ಕೆಲಸ ಮಾಡಿ. ಅರಿಸ್ಟಾಟಲ್ ಅವರ ಮಾತು. ಅರಿಸ್ಟಾಟಲ್ ಅವರು ಹೇಳಿದ್ದಾರೆ, ದ ರೂಟ್ಸ್ ಆಫ್ ಎಜುಕೇಶನ್ಸ್ ಆರ್ ಬಿಟರ್ ಬಟ್ ದ ಫ್ರೂಟ್ ಈಸ್ ಸ್ವೀಟ್. ಇದರರ್ಥ ಶಿಕ್ಷಣ ಪಡೆಯುವ ಪ್ರಾರಂಭದ ಹಾದಿ ಸುಲಭವಾಗಿರುವುದಿಲ್ಲ. ಕೆಲವೊಮ್ಮೆ ಓದು, ಪರಿಶ್ರಮ, ನಿಯಮಿತ ಅಭ್ಯಾಸ, ಸಮಯ ಪಾಲನೆ ಇವೆಲ್ಲವೂ ಕಷ್ಟಕರ ಎಂದು ಎನಿಸುತ್ತದೆ. ಬೆಳಿಗ್ಗೆ ಎದ್ದು ಓದುವುದು, ಆಟ ಮನರಂಜನೆ ಬಿಟ್ಟು ಕಾನ್ಸಂಟ್ರೇಷನ್ ಮಾಡುವುದು, ಪರೀಕ್ಷೆಗಳ ಒತ್ತಡ ಎದುರಿಸುವುದು ಇವೆಲ್ಲವೂ ಬಿಟರ್ ರೂಟ್ಸ್ ಅಂದರೆ ಕಹಿ ಬೇರುಗಳಂತೆ. ಆದರೆ ಕಷ್ಟಗಳನ್ನು ಸಹಿಸಿಕೊಂಡು ಶಿಕ್ಷಣ ಪಡೆಯುವುದು ಭವಿಷ್ಯದ ಉತ್ತಮ ಜೀವನಕ್ಕೆ ಒಳ್ಳೆಯದಾಗುತ್ತದೆ. ಉದ್ಯೋಗ, ಗೌರವ, ಜ್ಞಾನ, ಯಶಸ್ಸು ಪಡೆಯಲು ಇದು ಸಹಕರಿಸುತ್ತದೆ. ಆದ್ದರಿಂದ ಈಗ ಶಿಕ್ಷಣ ಎಂಬ ಕಹಿಯನ್ನು ಸಹಿಸಿಕೊಂಡರೆ ಮುಂದೆ ಯಶಸ್ಸು ಎಂಬ ಸಿಹಿ ಸಿಗುತ್ತದೆ. ಡಾಕ್ಟರ್ BR ಅಂಬೇಡ್ಕರ್. ಡಾಕ್ಟರ್ BR ಅಂಬೇಡ್ಕರ್ ಅವರು ಜೀವನದಲ್ಲಿ ತುಂಬಾ ಕಷ್ಟಗಳನ್ನು ಎದುರಿಸಿದರು. ಬಾಲ್ಯದಲ್ಲಿ ಬಡತನ, ಜಾತಿ ಭೇದ ಭಾವ ಮತ್ತು ಸಮಾಜದ ಅನ್ಯಾಯಗಳನ್ನು ಅನುಭವಿಸಿದರು. ಆದರೂ ಅವರು ತಮ್ಮ ಓದುಗಳನ್ನು ಎಂದೂ ಬಿಡಲಿಲ್ಲ. ಅವರಿಗೆ ಶಿಕ್ಷಣವೇ ಜೀವನವನ್ನು ಬದಲಾಯಿಸುವ ಶಕ್ತಿ ಎಂದು ನಂಬಿಕೆ ಇತ್ತು. ಆದ್ದರಿಂದ ಅವರು ದಿನ ರಾತ್ರಿ ಕಷ್ಟಪಟ್ಟು ಓದುತ್ತಿದ್ದರು. ಹಲವಾರು ಬಾರಿ ಬೆಳಕುಗಳು ಇಲ್ಲದೆ ಪರಿಸ್ಥಿತಿಯಲ್ಲೂ ಓದಿ ದೊಡ್ಡ ಪಂಡಿತರಾದರು. ಅವರು ಭಾರತದಲ್ಲಿಯೇ ಅಲ್ಲ, ವಿದೇಶದಲ್ಲಿಯೂ ಉನ್ನತ ಶಿಕ್ಷಣ ಪಡೆದರು. ಅವರ ಪ್ರಸಿದ್ಧ ಮಾತು, ಕಲ್ಟಿವೇಶನ್ ಆಫ್ ಮೈಂಡ್ ಶುಡ್ ಬಿ ದ ಅಲ್ಟಿಮೇಟ್ ಏಮ್ ಆಫ್ ಹ್ಯೂಮನ್ ಎಕ್ಸಿಸ್ಟೆನ್ಸ್. ಅಂದರೆ ಮಾನವನ ಜೀವನದ ಮುಖ್ಯ ಗುರಿ ತನ್ನ ಮನಸ್ಸು ಮತ್ತು ಜ್ಞಾನವನ್ನು ಬೆಳೆಸಿಕೊಳ್ಳುವುದು ಆಗಿರಬೇಕು ಎಂದು ತಿಳಿಸುತ್ತದೆ. ಅಂಬೇಡ್ಕರ್ ಅವರ ಪ್ರಕಾರ ಹಣಕ್ಕಿಂತ ಜ್ಞಾನ ದೊಡ್ಡದು. ಶಿಕ್ಷಣ ಮಾನವನಿಗೆ ಗೌರವವನ್ನು ನೀಡುತ್ತದೆ, ಒಂದು ಜೀವನವನ್ನು ಬದಲಾಯಿಸುತ್ತದೆ. ಜ್ಞಾನದಿಂದ ಸಮಾಜವನ್ನು ಸುಧಾರಿಸಬಹುದು. ಅವರು ಕೇವಲ ಓದಿದ ವ್ಯಕ್ತಿಯಲ್ಲ, ಭಾರತದ ಸಂವಿಧಾನವನ್ನು ರಚಿಸಿದ ಮಹಾನ್ ನಾಯಕನಾಗಿದ್ದರು. ಆದ್ದರಿಂದಲೇ ಇಂದು ಅವರನ್ನು ಭಾರತ ಸಂವಿಧಾನದ ಶಿಲ್ಪಿ ಎಂದು ಕರೆಯುತ್ತಾರೆ. ಸ್ವಾಮಿ ವಿವೇಕಾನಂದನವರು. ವಿವೇಕಾನಂದನವರ ಫೇಮಸ್ ಲೈನ್, ಅರೈಸ್, ಅವೇಕ್ ಆ್ಯಂಡ್ ಸ್ಟಾಪ್ ನಾಟ್ ಅಂಟಿಲ್ ದ ಗೋಲ್ ಈಸ್ ರೀಚ್ಡ್. ಆದ್ದರಿಂದ ಅವರು ಹೇಳುವ ಪ್ರಕಾರ, ಏಳು ಎದ್ದೇಳು, ಗುರಿ ಮುಟ್ಟುವ ತನಕ ನಿಲ್ಲದಿರು. ಅರೈಸ್ ಎಂದರೆ ಏಳಿ, ಜೀವನದಲ್ಲಿ ಸೋಮಾರಿತನ ಬಿಡಿ, ಕೆಲಸ ಪ್ರಾರಂಭಿಸಿ. ಅವೇಕ್, ಜಾಗೃತರಾಗಿ, ನಿಮ್ಮ ಗುರಿ ಮತ್ತು ಕನಸುಗಳ ಬಗ್ಗೆ ಅರಿವು ಹೊಂದಿರಿ. ಸ್ಟಾಪ್ ನಾಟ್ ಅಂಟಿಲ್ ದ ಗೋಲ್ ಈಸ್ ರೀಚ್ಡ್, ಗುರಿ ತಲುಪುವವರೆಗೆ ನಿಲ್ಲಬೇಡಿ. ಎಷ್ಟೇ ಕಷ್ಟ ವಿಫಲತೆ ಬಂದರೂ ಪ್ರಯತ್ನವನ್ನು ಬಿಡಬೇಡಿ.
ಈ ಮಾತು ನಿಮಗೆ ಧೈರ್ಯ, ಪರಿಶ್ರಮ ಮತ್ತು ನಿರಂತರ ಪ್ರಯತ್ನ ಇದ್ದರೆ ಯಶಸ್ಸು ಖಂಡಿತ ಸಿಗುತ್ತದೆ ಎಂದು ತಿಳಿಸುತ್ತದೆ. ಇಂದು ಹಲವಾರು ಸ್ಟೂಡೆಂಟ್ಗಳ ಬಿಗ್ಗೆಸ್ಟ್ ಎನಿಮಿ ಏನು ಗೊತ್ತಾ? ಮೊಬೈಲ್ ಅಡಿಕ್ಷನ್. ಒಂದು ರೀಲ್ ನೋಡ್ತೀವಿ, ಅದಾದ ಮೇಲೆ ಇನ್ನೊಂದು, ಮತ್ತೊಂದು, ಕೊನೆಗೆ ಗಂಟೆಗಟ್ಟಲೆ ವೇಸ್ಟ್ ಆಗುತ್ತದೆ. ಇಮೇಜಿನ್ ಮಾಡಿ, ನೀವು ಪ್ರತಿದಿನ 2 ಗಂಟೆ ಲರ್ನಿಂಗ್ಗೆ ಕೊಟ್ಟರೆ 1 ವರ್ಷದಲ್ಲಿ ಎಷ್ಟು ಚೇಂಜ್ ಆಗಬಹುದು. ಸಕ್ಸಸ್ಫುಲ್ ಪೀಪಲ್ಗಳು ಎಂಟರ್ಟೈನ್ಮೆಂಟ್ಗಿಂತ ಲರ್ನಿಂಗ್ಗೆ ಹೆಚ್ಚು ಟೈಮ್ ಕೊಡ್ತಾರೆ. ಸ್ಮಾಲ್ ಹ್ಯಾಬಿಟ್ ಬಿಗ್ ಸಕ್ಸಸ್. ಲಿಟ್ಲ್ ಥಿಂಗ್ಸ್ ಎವ್ರಿ ಡೇ ಲೀಡ್ ಟು ಬಿಗ್ ಚಾನ್ಸ್ ಟುಮಾರೋ. ಬುಕ್ ರೀಡಿಂಗ್. ಡೈಲಿ 10 ಪೇಜ್ನ ಓದಬೇಕು. ನ್ಯೂ ವರ್ಡ್ಸ್ ಲರ್ನಿಂಗ್ ಅಂದರೆ ಹೊಸ ಹೊಸ ಅಕ್ಷರಗಳನ್ನು, ಪದಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ನೋಟ್ಸ್ ಮಾಡಿ. ಸಣ್ಣ ನೋಟ್ಸ್ ಮತ್ತು ಸ್ಮಾರ್ಟ್ ಆಗಿರುವ ನೋಟ್ಸ್ ಅನ್ನು ಬರೆದುಕೊಳ್ಳಿ. ಕ್ವಶನ್ ಕೇಳಿ. ಆಸ್ಕ್ ಕ್ವಶನ್, ಕ್ಲಿಯರ್ ಡೌಟ್ಸ್, ಥಿಂಕ್ ಡೀಪ್ಲಿ. ಡೈಲಿ ಗೋಲ್ ಏನಿಟ್ಕೊಳ್ಳಿ ಅಂದರೆ 1% ಬೆಟರ್ ಎವ್ರಿ ಡೇ. ಅಂದರೆ ಇವತ್ತೆಷ್ಟು ಓದ್ತೀನೋ ಅದಕ್ಕಿಂತ 1% ಜಾಸ್ತಿ ಓದಬೇಕು, 1% ಬೆಟರ್ ಆಗಿ ಜಾಸ್ತಿನ ಅರ್ಥ ಮಾಡ್ಕೊಳ್ಬೇಕು ಎಂದು ತಲೆಯಲ್ಲಿಟ್ಕೊಳ್ಳಿ. ಸಕ್ಸಸ್ ಸ್ಟಾರ್ಟ್ ವಿತ್ ಡೈಲಿ ಹ್ಯಾಬಿಟ್ಸ್. ದಿನ ಪ್ರಯತ್ನ ಪಟ್ಟರೆ ಆ ಸಕ್ಸಸ್ ನಿಮ್ಮದಾಗುತ್ತದೆ. ಇಂಪ್ರೂವ್ಸ್ ನಾಲೆಜ್, ಇಂಪ್ರೂವ್ಸ್ ಫೋಕಸ್, ಬೆಟರ್ ಅಂಡರ್ಸ್ಟ್ಯಾಂಡಿಂಗ್, ಬಿಲ್ಡ್ ಕಾನ್ಫಿಡೆನ್ಸ್, ಲೀಡ್ ಟು ಸಕ್ಸಸ್. ಆಲ್ಬರ್ಟ್ ಐನ್ಸ್ಟೈನ್ ಅವರ ಪ್ರಕಾರ ಎಜುಕೇಶನ್ ಈಸ್ ನಾಟ್ ದ ಲರ್ನಿಂಗ್ ಆಫ್ ಫ್ಯಾಕ್ಟ್ಸ್ ಬಟ್ ದ ಟ್ರೈನಿಂಗ್ ಆಫ್ ದ ಮೈಂಡ್ ಟು ಥಿಂಕ್. ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನು ಕಂಠಪಾಠ ಮಾಡುವುದು ಅಲ್ಲ, ಅದು ಮನಸ್ಸಿಗೆ ಯೋಚಿಸುವ ತರಬೇತಿಯನ್ನು ನೀಡುವುದಾಗಿದೆ. ಈ ಮಾಹಿತಿಯ ಅರ್ಥ ಓದಿನ ಉದ್ದೇಶ ಮಾರ್ಕ್ಸ್ ಮಾತ್ರ ಅಲ್ಲ, ಸ್ವತಂತ್ರವಾಗಿ ಯೋಚಿಸುವ ಶಕ್ತಿಗಳನ್ನು ಬೆಳೆಸುವುದೇ ನಿಜವಾದ ಶಿಕ್ಷಣ. ಅವರು ಹೇಳಲು ಬಯಸಿದ್ದು ಕೇವಲ ಆನ್ಸರ್ಗಳನ್ನು ಮಾತ್ರ ನೆನಪಿಟ್ಟುಕೊಳ್ಳಬೇಡಿ, ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಿ, ಪ್ರಶ್ನೆ ಕೇಳಿ, ಹೊಸದಾಗಿ ಯೋಚಿಸಿ. ಯಾಕೆಂದರೆ ಥಿಂಕಿಂಗ್ ಪವರ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಮೆಮೊರೈಸಿಂಗ್ ಫ್ಯಾಕ್ಟ್ಸ್. ಸ್ನೇಹಿತರೆ, ಇಂದು ನಿಮ್ಮ ಸಿಚುವೇಶನ್ ಹೇಗೆ ಇರಲಿ, ಬಡ ಕುಟುಂಬದಿಂದ ಇರಬಹುದು, ಮಾರ್ಕ್ಸ್ ಕಡಿಮೆ ಇರಬಹುದು, ಇಲ್ಲ ನಿಮ್ಮ ಇಂಗ್ಲಿಷ್ ತುಂಬ ವೀಕ್ ಇರಬಹುದು, ಆದರೆ ಕನ್ಸಿಸ್ಟೆನ್ಸಿ ಇದ್ದರೆ ಸಕ್ಸಸ್ ಖಂಡಿತ ಬರುತ್ತದೆ. ಒಂದು ದಿನ ಜನರು ನಿಮ್ಮ ಸ್ಟ್ರಗಲ್ ಅಲ್ಲ, ನಿಮ್ಮ ಸಕ್ಸಸ್ ನೋಡ್ತಾರೆ. ರಿಮೆಂಬರ್, ರೀಡರ್ಸ್ ಬಿಕಮ್ ಅ ಲೀಡರ್. ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬ ಸ್ಟೂಡೆಂಟ್ಗೆ ಒಂದು ಮಾತು: ನೀವು ಕೂಡ ಆಫೀಸರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಟೀಚರ್ ಆಗ್ಬೋದು, IAS, KAS, PC ಆಫೀಸರ್ ಆಗ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಮೋಟಿವೇಶನ್ ಎಜುಕೇಷನ್ ವಿಡಿಯೋಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.